ನಾವೀ ತುಷ್ಟಿ ಎಷ್ಟು ಜನ ಬಂದು ಸಾಯ್ಬೇಕು. ಯಾವಳಿ ಬೇಕು ಬೇವರ್ಸಿ ಕೆಲಸ ಮಾಡಿ 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 ನಾವು ಸತ್ತು ಹೋಗ್ಬೇಕು. ಆ ನನ್ನ ಮಕ್ಕಳು ಕುಂತ ಇಲ್ಲೊಂದು ಎರಡು ಹೆಗ್ಗಳು ಹೆಂಗ್ ಹೋಗ್ತಾವೆ. ಯಾವನೇ ಅವನು ಇನ್ಸ್ಪೆಕ್ಟರ್ ಕಾಳೆ ಅಂತ ಯಾವಾಗ್ಲೂ ಹಿಂಗೆ ಬೈತಿರ್ತಾನೆ. ಅದೇನೇ ಹಂಗ್ ಬೈತಾನೆ, ಕಿವಿಯಿಂದ ಕೇಳಕ್ಕಾಗಲ್ಲ. ಮಕ್ಕಳು ಕಾಟ ಯಾವ ನನ್ನ ಮಗಳು ಬೇಕು ಕೆಲಸ ಇದೆ. ಬೇವರ್ಸಿನ ಕಾಟ ಸಾಕಾಗೋಗ್ಬಿಟ್ಟಿದೆ. ಈ ನಮಗಂತೂ ಯಾರು ಸಾಯೋನು ಇಲ್ಲಿ, ನಮಗಂತೂ ಸಾಕಾಗೋಗ್ಬಿಟ್ಟಿದೆ. ಎಲ್ಲ ನಾವು ಕಾನ್ಫರೆನ್ಸ್ ಮಾಡ್ಕೊಂಡು ಹಾಳಾಗೋಗ್ಬಿಟ್ಟು ನಾವಿಲ್ಲಿ ಸಾಯಬೇಕು. ನನ್ನ ಮನೆ ಎದ್ದೋ ಅಲ್ಕ ನನ್ನ ಮನ ಕರಿ ನನ್ನ ಮಗಂತ ಯಾವ ನೋಡಿದ್ರು ನಿದ್ದೆ 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 ಬೇವರ್ಸಿ ನನ್ನ ಮಗಂದ ಆಗಾಯ್ತು. ನಮಸ್ಕಾರಮ್ಮ. ನಮಸ್ಕಾರ ಸಾಧ್ಯ ಕಾಲಪ್ಪನವ್ರಿ, ಕೂತ್ಕೊಳ್ಳಿ. ಈ ವಿಷಯ ನನ್ನ ಹೆಂಡತಿ ತಮ್ಮ 4 ದಿನದಿಂದ ಕಾಣ್ತಾ ಇಲ್ಲ. ಎಲ್ಲಾ ಕಡೆನೂ ಹುಡುಕ್ಸಾಯ್ತು, ಆದ್ರೂ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಿಮಗ್ ಫೋನ್ ಮಾಡಿದೆ. ಅಷ್ಟೇನಾ? ಎಲ್ಲಿ ಹೋಗ್ತಾನ್ ಬಿಡಿ, ಅವನೇನು ಎಳೆ ಮಗುನಾ? ನೀವ್ಯಾಕಷ್ಟು ಗಾಬರಿ ಆಗ್ತೀರಾ? ಹಾಗಲ್ಲ ಕಾಳಪ್ಪನವ್ರೆ, ಅವನು ಹಾಗೆಲ್ಲ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗೋನೇ ಅಲ್ಲ. ಅವನ್ಗೇನೋ ಅಪಾಯ ಆಗಿದೆ ಅಂತ ನನ್ ಮನ್ಸ್ ಕಾಣಿಸ್ತಾ ಇದೆ. ನೀವೇನು ಹೆದರ್ಕೋಬೇಡಿ ಅಮ್ಮ. ಅವನು ಆತಳ ವಿತಳ ಸುತಳ ಕತಲ ಚತಳ ಪಾತಾಳ ತಳಾತಳಗಳಲ್ಲಿ ಅಡಗಿದ್ರು ಯಾರಕ್ಕಣ ಬಂದು ನಿಮ್ ಮುಂದೆ ಸಾಕ್ತೀನಿ. ನಿಮ್ ತಮ್ಮನ ಫೋಟೋ ಇದ್ರೆ ಕೊಡ್ತೀರಾ? ಸರಿ. ಅವರಿಗೆ ಸಾವುಕಾರ್ರೆ, ನಿಮ್ ಎಸ್ಟೇಟ್ ನಲ್ಲಿ ಕಾಶಿನಾಥ್ ಶೂಟಿಂಗ್ ತೆಗೆದಿದ್ದಾನಂತೆ. ನೀವೇನೇ ಹೇಳಿ ಅವನು ಬೋ ಜಾಲಿ ಮನುಷ್ಯ. ಸ್ವಲ್ಪ ಸೀರಿಯಸ್ ಆಗಿ ಹುಡುಕಿ ಇನ್ಸ್ಪೆಕ್ಟರ್. ಆಯ್ತಮ್ಮ ಸರ್, ನಾವೇನು ಬರ್ತೀವಿ. ಒಳ್ಳೆ ನಮ್ಮ ಹುಡುಗನಿಗೆ ರಾತ್ರಿ ಡ್ಯೂಟಿ, ನೈಟ್ ಎಲ್ಲ ಕೆಲಸ ಮಾಡಿದ್ದಾನೆ. ಅದಕ್ಕೆ ಸ್ವಲ್ಪ ತೋರಿಸ್ತಾನೆ. ಮಗು ಮಗು ಹೋಗೋಣವೇ? ಬರ್ತೀವಿ ಸರ್. ಒಳ್ಳೇದು, ನಡಿಯಪ್ಪ ಹೋಗೋಣ. ಏನ್ ದೇವಿ, ಯಾಕಿಷ್ಟು ದಿವಸ ಬರ್ಲಿಲ್ಲ? ನಿಮ್ಗೆ ಗೊತ್ತಿರ್ಬೇಕಲ್ಲ, 1 ವಾರದಿಂದ ನನ್ ತಮ್ಮ ಬೇರೆ ಕಾಣಿಸ್ತಾ ಇಲ್ಲ. ಅವನ್ ನನ್ ಜೊತೆಲಿ ಇದ್ದಾಗ ನನಗ್ ಸ್ವಲ್ಪ ಧೈರ್ಯ ಇತ್ತು. ಈಗ ನನಗ್ ಧೈರ್ಯನೇ ಇಲ್ಲ. ಇಷ್ಟು ದಿವಸ ಬರೀ ಮನೆಯವ್ರ ಕಣ್ತಪ್ಸಿ ಬಂದ್ರೆ ಸಾಕಾಗಿತ್ತು. ಈಗ ಆ ಶೂಟಿಂಗ್ ಅವ್ರು ಬೇರೆ ಮನೇಲೇ ಇದ್ದಾರೆ. ನೀನ್ ಬಂದಿದ್ದು ಯಾರು ನೋಡ್ಲಿಲ್ಲ ತಾನೆ? ಇಲ್ಲ. ಅದ್ ಸರಿ, ಇದ್ದಕ್ಕಿದ್ದ ಹಾಗೆ ನಿನ್ ತಮ್ಮ ಎಲ್ಲೋದ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವನಿಲ್ದೆ ನಾನೊಬ್ಳೆ ಇಲ್ಲಿಗೆ ಬರೋದಕ್ಕೆ ಬಹಳ ಭಯ ಆಗುತ್ತೆ. ಹೆದರ್ಬೇಡ ದೇವಿ, ನೀನ್ ನನಗ್ ಸಿಕ್ಕದ ಹಾಗೆ ಅವನಿಗೂ ಯಾರೋ ಚಂದುಳ್ಳಿ ಚೆಲುವೆ ಸಿಕ್ಕಿರ್ಬೇಕು. 1-2 ದಿವಸ ಮಜಾ ಮಾಡ್ತಾನೆ, ಆಮೇಲೆ ಬರ್ತಾನೆ. ಬೇಡ ಪ್ಲೀಸ್, ನಾನು ಹೋಗ್ತೀನಿ. ಹೋಗ್ತೀನಿ ಅಂತ ಹೊರಡೋದಕ್ಕೆ ಇಷ್ಟು ದೂರ ಬಂದ್ಯಾ ಕಳ್ಳಿ?
ನನಗೆ ಅನ್ಸುತ್ತೆ ನಿಮ್ ನೆಂಟ್ರ ಮನೆಗೆ ಹೋಗಿರ್ಬೇಕು. ಇಲ್ಲ ಸರ್. ಏನ್ ಸರ್ ನಿಮ್ ಮಿಸ್ಸಸ್? ನೋಡಿ ಸರ್, ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಇಡೀ ಎಸ್ಟೇಟ್ ಎಲ್ಲ ಹುಡುಕಿಸ್ಬಿಟ್ಟೆ. ಈಗ 8 ದಿವಸದ ಹಿಂದೆ ಅವಳ ತಮ್ಮನೂ ಮಾಯ ಆದ. ನನಗೇನು ಅರ್ಥ ಆಗ್ತಾ ಇಲ್ಲ. ಸಾವುಕಾರ್ರೆ, ನೀವೇನು ಯೋಚನೆ ಮಾಡಬೇಡಿ. ಹೆದರ್ಕೊಳ್ಳೋ ಅಂತದ್ದು ಏನೂ ಆಗಿಲ್ಲ. ಅವ್ರ ತಮ್ಮ ಯಾರನ್ನ ಹುಡ್ಕೊಂಡು ಹೋಗಿದ್ದಾರೆ, ಇವರು ಅವ್ರು ಹುಡ್ಕೊಂಡು ಹೋಗಿದ್ದಾರೆ. ಸಾವುಕಾರ್ರೆ, ನನಗೆ ಎರಡು ದಿನ ಟೈಮ್ ಕೊಡಿ. ಅವ್ರು ಆತಾಳ ವಿತಾಳ ಸುತಳ ಕತಳ ಚತಳ ಪತಳ ಪಾತಾಳ ತಾಳ ಅಡಗಿದ್ರು ಕಂಡು ಹಿಡಿದು ಬಿಡ್ತೀನಿ. ನಾನು ಬರ್ಲಾ? ಮಗ ಹೋಗಣ ಬಾರೋ. ಬರ್ತೀವಿ. ಬೇವರ್ಸಿ ಕುಂಟು ನನ್ನ ಮಗ. ಯಾವಳಿಂದ ಓಡೋದ್ನೋ ಏನೋ, ಈ ರಂಡೆ ಯಾವನಿಂದ ಓಡೋದ್ನೋ ಏನೋ. ಇವನು ಕಂಡಿಡಿಯಕ್ಕೆ ನಾನ್ ಬೇರೆ ಹೋಗ್ಬೇಕು. ನನಗೇನ್ ಬೇರೆ ಕೆಲಸ ಇಲ್ಲ. ನನ್ನ ಮಗ ಹಿಡ್ಕೊಳ್ಳ ಇದನ್ನ. ಹಲ್ಕ ಬೇವರ್ಸಿ ಕಂತ್ರಿ ನಾಯಿ ನನ್ನ ಮಕ್ಕಳು, ಈ ಶೂಟಿಂಗ್ ನನ್ನ ಮಕ್ಕಳು. ಯಾವ ನೋಡಿದ್ರು ಏನ್ ಸಿಕ್ಕರು ಏನಾಯ್ತು ಸಾರ್ ಬೇರೆ ಕೆಲಸನೇ ಇಲ್ಲ ನನಗೆ. ಹಲ್ಕ ಬೇವರ್ಸಿ ನನ್ನ ಮಕ್ಕಳು. ಈ ಹಲ್ಕಟ್ ಬೈಕ್ ಒಂದು ಸ್ಟಾರ್ಟ್ ಆಗಲ್ಲ. ಏನೂ ಆಗೋದಿಲ್ಲ ಸರ್, ಹೆದರ್ಕೋಬೇಡಿ. ನಮ್ಮಿಂದ ಏನಾದ್ರೂ ಸಹಾಯ ಬೇಕು ಅಂದ್ರೆ ಕೇಳಿ ಸರ್. ಹೌದು ಸರ್. ಅಯ್ಯೋ ಪರವಾಗಿಲ್ಲ, ನೀವು ಹೋಗಿ ಸರ್, ಅಂತದ್ದು ಏನೂ ಆಗಿಲ್ಲ. ನಿಮ್ಮ ಪಾಡೆ ನೀವು ಕೆಲಸ ಮಾಡೋಗಿ. ಸರಿ, ಬರ್ತೀವಿ ಸರ್. ಓಕೆ ಸರ್, ಬನ್ನಿ. ಬರ್ತೀವಿ. ಸುಶೀಲಾ, ಇನ್ನು ಮಗನ್ ಲೋ ಬಜೆಟ್ ಪಿಕ್ಚರ್ ಕೆಲಸ ಮಾಡಬಾರ್ದಮ್ಮ. ನಟನ್ ಕಟ್ಟೋದಿಲ್ಲ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು. ಕರೆಕ್ಟ್ ಸರ್. ಆಗ ನಾನು ರಜನಿಕಾಂತ್ ಪಿಕ್ಚರ್ ಕೆಲಸ ಮಾಡ್ಬೇಕಾದ್ರೆ ಆ ಪ್ರೊಡ್ಯೂಸರು ಫಾರಿನ್ ಸ್ಕಾಚು ಅದು ಇದು ಅಂತ ಬರೀ ಫಾರಿನ್ ಗುಣಗಳನ್ನೇ ತರಿಸ್ಕೊಡ್ತಿದ್ದ. ಆದ್ರೆ ಇಲ್ಲಿ ಬರೀ ಸರಾಯ್, ಅದು ಕದ್ ಕುಡಿಬೇಕು. ಅಲ್ಲಿ ನೋಡಿ ಸರ್, ನಾನು ಅವತ್ತೇ ಹೇಳಿಲ್ವಾ ಸರ್ ಆ ಬೊಂಬೆಲ್ ದೆವ್ವ ಸೇರ್ಕೊಂಡಿದೆ ಅಂತ. ಬನ್ನಿ ಸರ್, ಇಲ್ಲಿಂದ ಹೊಟ್ಟೋಣ. ಬಿಡ, ಯಾವನೂ ಇಲ್ಲ ಭೂತಾನೂ ಇಲ್ಲ. ಯಾವನೋ ಹಲ್ಕ ನನ್ ಮಗ ಬೊಂಬೆ ಸೇರ್ಕೊಂಡು ಏನೋ ನಾಟಕ ಆಡ್ತೀಯಾನೆ. ಇರು ನೋಡ್ಕೊಂಡ್ ಬರ್ತೀನಿ. ಬೇಡ ಬನ್ನಿ ಸರ್, ಇಲ್ಲಿಂದ ಹೊಟ್ಟೋಣ. ಬಿಡ, ಬೇಡ ಬನ್ನಿ ಸರ್. ಅಯ್ಯೋ ಅಯ್ಯೋ ಅಯ್ಯೋ. ಅಯ್ಯೋ ಅಯ್ಯೋ ಅಯ್ಯೋ. For more updates, like, comment, subscribe to our channel.